ಮತ್ತಷ್ಟು ಸುದ್ದಿ ರೌಂಡ್ ಅಪ್ನಲ್ಲಿ. ಫ್ಲೈಓವರ್ ಮೇಲೆ ನಿಂತಿದ್ದ ಕಾರಿಗೆ ಬೈಕ್ ಸವಾರ ಗುದ್ದಿದ್ದು ಬೈಕ್ ಸವಾರನ ತಲೆಗೆ ಪೆಟ್ಟಾಗಿದೆ. ಬೊಮ್ಮಸಂದ್ರ ಫ್ಲೈಓವರ್ ಮೇಲೆ ಘಟನೆ ನಡೆದಿದೆ. ಫೋನ್ ಕಾಲ್ ಬಂದ ಹಿನ್ನೆಲೆ ಕಾರು ಚಾಲಕ ಗಾಡಿ ಸೈಡ್ ಹಾಕಿದ್ರು. ಸದ್ಯ ಅಪಘಾತ ಸಂಭವಿಸಿದ ಕಾರು ಚಾಲಕ ಬೈಕ್ ಚಾಲಕನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅತ್ತ ಅಪಘಾತದ ದೃಶ್ಯ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಎದೆ ಛಲ್ಲನ್ನುವಂತಿದೆ. ನಟ ಶಿವರಾಜ್ ಕುಮಾರ್ ಮನೆಗೆ ರಾಕಿಂಗ್ ಸ್ಟಾರ್ ಯಶ್ ದಂಪತಿ ಭೇಟಿ ನೀಡಿದ್ದಾರೆ. ಶಿವಣ್ಣಗೆ ಶಸ್ತ್ರಚಿಕಿತ್ಸೆ ಬಳಿಕ ಮೊದಲ ಬಾರಿಗೆ ದಂಪತಿ ಭೇಟಿ ಕೊಟ್ಟು ಶಿವಣ್ಣನ ಆರೋಗ್ಯವನ್ನ ಯಶ್ ರಾಧಿಕಾ ವಿಚಾರಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಜೀವನ ಚರಿತ್ರೆ ಈಗ ಪುಸ್ತಕವಾಗಿ ಹೊರಬರ್ತಾ ಇದೆ. ಅಪ್ಪು 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಈ ಖುಷಿ ವಿಚಾರವನ್ನ ಅಪ್ಪು ಕುಟುಂಬ ಹಂಚಿಕೊಂಡಿದೆ. ಸತತ 2.5 ವರ್ಷಗಳ ನಿರಂತರ ಪರಿಶ್ರಮದಿಂದ ಈ ಪುಸ್ತಕ ಸಿದ್ಧವಾಗಿದ್ದು ಇಷ್ಟರಲ್ಲೇ ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿದೆ. ಲೈಟ್ ಕಂಬ ಬಿದ್ದು 2 ಮಹಿಳೆಯರು ಸಾವನ್ನಪ್ಪಿದ ಘಟನೆ ಸದುಗುಂಟೆಪಾಳ್ಯದಲ್ಲಿ ನಡೆದಿದೆ. ಸದುಗುಂಟೆಪಾಳ್ಯದ ನಿವಾಸಿ ಸುಮತಿ, ಬಿಹಾರ ಮೂಲದ 4 ತಿಂಗಳ ಗರ್ಭಿಣಿ ಸೋನಿ ಕುಮಾರಿ ತಮ್ಮ ಮಕ್ಕಳನ್ನ ಟ್ಯೂಷನ್ನಿಂದ ಕರೆದುಕೊಂಡು ಮನೆಗೆ ಹೋಗ್ತಾ ಇದ್ರು. ಈ ವೇಳೆ ಜೆಸಿಬಿ ತಾಗಿ ಕರೆಂಟ್ ಕಂಬ ರಸ್ತೆಗೆ ಬಿದ್ದಿದ್ದು ಮಕ್ಕಳನ್ನ ರಕ್ಷಿಸಲು ಹೋಗಿ 2 ತಾಯಂದಿರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇನ್ನು 2 ಮಕ್ಕಳು ಬಚಾವಾದ್ರೆ ಇನ್ನಿಬ್ಬರಿಗೆ ಗಾಯವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.